ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರುವಂತಹ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ CPO ಸರ್ ಮತ್ತು CAO ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿಯ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಆಕ್ಚುಲಿ ಮೊನ್ನೆ CO ಸರ್ ಹೇಳ್ತಾ ಇದ್ರು, ನಾವು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕೂಡ ನಾವು 5ನೇ ತಾರೀಕಿಗೆ ಆಚರಣೆ ಮಾಡಬೇಕು. ಸೊ ಇಬ್ಬರು ಗ್ರೇಟ್ ಪರ್ಸನಾಲಿಟಿ ಮತ್ತು ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಇಬ್ಬರದು ಏನು ಜಯಂತಿ ಇದೆ ಸಪ್ರೇಟ್ ಆಗಿ ಆಚರಣೆ ಮಾಡಬೇಕು ಮತ್ತು 5ನೇ ತಾರೀಕಿಗೂ ಕೂಡ ಆಚರಣೆ ಮಾಡಬೇಕು ಅಂತನ್ನುವಂತಹ ನಿರ್ದೇಶನ ಮಾನ್ಯರಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಇವತ್ತು ಒಂದು ವಿಶೇಷ ದಿನ, ಅಂಬೇಡ್ಕರ್ ಅವರ ಜಯಂತಿ. ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟು ನ್ಯಾಯ ನೀತಿ ಯಾವ ರೀತಿಯಾಗಿ ನಮ್ಮ ಭಾರತ ದೇಶದ ಒಂದು ಹಿರಿಮೆ ಗರಿಮೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಕೇವಲ ಒಂದು ಸೀಮಿತ ಸಮುದಾಯಕ್ಕೆ ಮಾತ್ರ ಅಂಬೇಡ್ಕರ್ ಅವರನ್ನ ನಾವು ಸೀಮಿತವಾಗಿರಿಸದೆ ಇಡೀ ದೇಶದ ಅಭಿವೃದ್ಧಿಗೆ ಆರ್ಥಿಕವಾಗಿ ಆಗಿರ್ಬೋದು, ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆಮೇಲೆ ಈ ಒಂದು ನಮ್ಮ ಮನೆಗೂ ಕೂಡ ಬರುವಂತ ಕರೆಂಟ್ ಆಗಿರ್ಬೋದು, ನೀರಾಗಿರ್ಬೋದು, ಫಸ್ಟ್ ಎಲೆಕ್ಟ್ರಿಕಲ್ ಬಿಲ್ ಮತ್ತೆ ವಾಟರ್ ಬಿಲ್ ಅನ್ನ ರಚನೆ ಮಾಡಿರುವಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಆ ಒಂದು ನಿಟ್ಟಿನಲ್ಲಿ ಹಿಂದೂ ಕೋರ್ಟ್ ಬಿಲ್ ಅನ್ನುವಂಥದ್ದನ್ನ, ಆಮೇಲೆ ಹೆಣ್ಣು ಮಕ್ಕಳಿಗೆ ನಮ್ಮ ಆಸ್ತಿಯಲ್ಲಿ ಪಾಲುದಾರಿಕೆಯನ್ನು ಕೊಡುವಂಥದ್ದಾಗಿರ್ಬೋದು, ಈ ರೀತಿ ಹಲವಾರು ಕೇವಲ ದಲಿತರಿಗಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳಿಗೂ ಮತ್ತು ಮಹಿಳೆಯರಿಗೆ ವಿಶೇಷವಾಗಿರುವಂತಹ ಸಾಮಾಜಿಕ ಸ್ಥಾನಮಾನವನ್ನ ಕೊಡುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮದೇ ಆಗಿರುವಂತಹ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜ ಪರಿವರ್ತನೆ ಆದಂತೆ ನಾವೆಲ್ಲ ದಿನದಿಂದ ದಿನಕ್ಕೆ ನೋಡ್ತಾ ಇದ್ದೀವಿ. ನಾವು ಸೋಷಿಯಲ್ ಮೀಡಿಯಾನಲ್ಲಿ ಆಗಿರ್ಬೋದು, ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ಗಳು ಮತ್ತೆ ಇನ್ನು ಇರ್ತದೆ. ಸೊ ಇಂಥದ್ರಲ್ಲಿ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಟ್ಕೊಂಡು ಅವ್ರ ಬಗ್ಗೆ ಕೆಲವೊಂದ್ ಕಡೆ ಅವಹೇಳನಕ್ಕೆ ಆಗಿರುವ ಒಂದು ಪೋಸ್ಟ್ಗಳಾಗಿರ್ಬೋದು ಅಥವಾ ಅವರಿಗೆ ನಿಲ್ಲಿಸುವಂತಹ ಪೋಸ್ಟ್ಗಳಾಗಿರ್ಬೋದು, ಸೊ ಅಂತವುಗಳು ಬರ್ತವೆ. ಸೊ ಸಿಚುವೇಶನ್ ಪ್ರಕಾರ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಯಾವ ರೀತಿಯಾಗಿರುವಂತಹ ಒಂದು ಒಳ್ಳೆಯದನ್ನ ಮಾಡಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾದ ಪಾರ್ಲಿಮೆಂಟ್ ಅಲ್ಲಿಯೂ ಕೂಡ ಭಾರತ ದೇಶದ ಈ ಒಂದು ಪ್ರತಿಷ್ಠಿತ ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಆಮೇಲೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕಲಿತಂತ ವ್ಯಕ್ತಿ ಮತ್ತು ಅತ್ಯಂತ ಹೆಚ್ಚು ಏನು ವಿದ್ಯಾಭ್ಯಾಸಗಳನ್ನ ಮತ್ತು ಡಿಗ್ರಿಗಳನ್ನ ಹೊಂದಿರುವಂತಹ ವ್ಯಕ್ತಿ, ಅದರ ಜೊತೆಗೆ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಅನ್ನುವಂತ ಒಂದು ಪದವಿಯನ್ನು ಪಡ್ಕೊಂಡಿರುವಂತಹ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಮನೆಗಳಲ್ಲಿ ಮೊದಲಿಗೆ ನಾವು ಅವ್ರ ಬಗ್ಗೆ ಏನು ಅಂತ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಸಾಮಾನ್ಯವಾಗಿ ಗೊತ್ತಿಲ್ಲ, ಓದ್ಕೊಂಡಿಲ್ಲ, ಯಾವ ಬಗ್ಗೆ ಏನ್ ಬರೆದಿದ್ದಾರೆ ಅವರು ಅಂತ ಅನ್ನುವಂಥದ್ದು. ಅದ್ರದ್ದು ಅಪೋಸಿಟ್ ಆಗಿನೂ ಕೆಲವೊಂದು ಕಡೆಗಳಲ್ಲಿ ಏನಾಗ್ತದೆ ಅಂತಂದ್ರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಕೆಲವೊಬ್ರು ಅವರೇ ಆಗಿರುವಂತಹ ಒಂದು ವರ್ಚಸ್ಸನ್ನ ಹಾಳು ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂತವುಗಳಿಗೆ ತಲೆ ಕೊಡ್ಲಾರ್ದೇನೆ ಸೊ ಇಲ್ಲಿ ಅವ್ರು ಏನು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸೊ ಅಂತದನ್ನ ಮೊದಲು ನಾವು ಓದ್ಕೊಳ್ಳೋಣ. ನಾವು ಪ್ರತಿಯೊಬ್ಬರು ಕೂಡ ಸಂವಿಧಾನದಲ್ಲಿ ಏನ್ ತಿಳಿಸಲಾಗಿದೆ, ಏನೆಲ್ಲ ನಿಯಮಗಳನ್ನ ಕೊಡಲಾಗಿದೆ, ನಮ್ಗೆ ಯಾವ ರೀತಿಯಾಗಿರುವಂತಹ ಸ್ವಾತಂತ್ರ್ಯಗಳನ್ನ ಕೊಡಲಾಗಿದೆ, ಅದೇ ರೀತಿಯಾಗಿ ನಮ್ಮ ಕರ್ತವ್ಯಗಳು ಏನು ಅಂತ ಅನ್ನುವಂಥದ್ದನ್ನ ಮೊದಲು ನಾವು ತಿಳ್ಕೊಂಡು ಆಮೇಲೆ ನಾವು ಸಮಾಜದಿಂದ ನಮ್ಗೇನ್ ಸಿಕ್ಕಿದೆ ಅಂತ ಅನ್ನೋದಕ್ಕಿಂತ ನಮ್ಮಿಂದ ಸಮಾಜಕ್ಕೆ ಏನ್ ಕೊಡ್ಬೋದು ಅಂತ ಅನ್ನುವಂಥದ್ದನ್ನ
ನಾವಿಲ್ಲಿ ಚರ್ಚೆ ಮಾಡುವಂಥದ್ದು ಬಹಳಷ್ಟು, ಆಮೇಲೆ ನಮ್ಮ ಅವಲೋಕನ ಮಾಡುವಂಥದ್ದು ಬಹಳಷ್ಟು ಅವಶ್ಯಕವಾಗಿರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಇಲ್ಲೆಲ್ಲ ಬಂದು ಬಹಳ ಸೇರಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಬಂದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮನ್ನು ಉದ್ದೇಶಿಸಿ ಮಾನ್ಯ ಶಿವ ಸರ್ ಒಂದೆರಡು ಮಾತಾಡಬೇಕು. ನಮಸ್ಕಾರ. ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಅವರು ನಮ್ಮ ಸಂವಿಧಾನ ಶಿಲ್ಪಿಯಾಗಿದ್ದರು. ಡಾಕ್ಟರ್ ಅಂಬೇಡ್ಕರ್ ತುಂಬ ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ. ನಮ್ಮ ಇಂಡಿಯನ್ ಸ್ಟ್ರಗಲ್ ನೋಡಿದರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಈ ಎರಡು ಅಂತೀವಿ, ಡ್ರಾಫ್ಟ್ ಕಮಿಟಿ ಅಂತೀವಿ, ಅದಕ್ಕೆ ಚೇರ್ ಆಗಿದ್ರು ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್. ಇವತ್ತು ಈ ವೇದಿಕೆಯಲ್ಲಿ ಇದ್ದೀವಿ. ಈಗ ಅಥವಾ ಸರ್ಕಾರಿ ಅಧಿಕಾರಿ ಎಲ್ಲರೂ ಬಂದಿರಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರೇ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆರ್ಟಿಕಲ್ 15 ಅಂತ ನಮ್ಮ ಸಂವಿಧಾನದಲ್ಲಿ ಇದೆ, ಎಲ್ಲರಿಗೆ ಸಮಾನ ಅವಕಾಶ. ಸಮಾನ ಅವಕಾಶ ಕೇವಲ ಪ್ರೈವೇಟ್ ಅಲ್ಲಿ ಅಲ್ಲ, ಈಗ ಪಬ್ಲಿಕ್ ಜಾಬ್ ಇರುತ್ತೆ, ಅದರಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಇರಬೇಕು. ಈ ಪ್ರತಿಯೊಂದು ಯೋಚನೆ ಮಾಡಿದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಯೋಚನೆ ಮಾಡಿದ್ದಾರೆ. ತಾವು ಪ್ರತಿಯೊಂದು ನೋಡಿ ಅದರಲ್ಲಿ ಎಲ್ಲಾ ದೇಶಕ್ಕಿಂತ ಕಂಪೇರ್ ಮಾಡಿದ್ರೆ ಮೋಸ್ಟ್ ಈಕ್ವಲ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಕನ್ಸಿಡರ್ ಮಾಡಬಹುದು. ಪ್ರತಿಯೊಂದು ಅಂಗದಲ್ಲಿ ಒಂದು ನಿಮಗೆ ಡಿಫ್ರೆಂಟ್ ಪಾಯಿಂಟ್ ಸಿಗುತ್ತೆ. ಉದಾಹರಣಕ್ಕಾಗಿ ಈಗ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಯಾವ ಸಂವಿಧಾನದಲ್ಲಿ ಇಲ್ಲ, ಯಾವ ದೇಶದ ಸಂವಿಧಾನದಲ್ಲಿ ಇಲ್ಲ. ಅವರು ಆವಾಗ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂತ ಯೋಚನೆ ಮಾಡಿಕೊಂಡು ಅವೆಲ್ಲ ಪ್ರೊವಿಷನ್ಸ್ ಸೇರಿಸಿದ್ದಾರೆ. ಕೇವಲ ಸಂವಿಧಾನ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರಬಹುದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು PhD ಆಕ್ಚುಲಿ ಮಾಡಿದ್ರು ಇಕಾನಾಮಿಕ್ಸ್ ಅಲ್ಲಿ, ಅರ್ಥಶಾಸ್ತ್ರದಲ್ಲಿ ಅವರು PhD ಮಾಡಿದ್ರು ಅಬ್ರಾಡ್ ಹೋಗಿದ್ದಾಗ, ಫಾರಿನ್ ಹೋಗಿದ್ದಾಗ. ಸೊ ಅವರು ಕೊಟ್ಟಿರ್ತಕ್ಕಂಥ ರಿಸರ್ಚ್ ಇಕಾನಾಮಿಕ್ಸ್ ಅಲ್ಲಿ ಬ್ರಿಟಿಷ್ ಯಾವ ತರ ಇಂಡಿಯನ್ ಇಕಾನಮಿಕ್ ಎಕ್ಸ್ಪ್ಲೈಟ್ ಮಾಡ್ತಾರೆ, ಆ ರಿಸರ್ಚ್ ಇವತ್ತು ಕೂಡ ಅದು ವ್ಯಾಲಿಡ್ ಇದೆ. ಯಾಕೆಂದ್ರೆ ವೆಸ್ಟರ್ನ್ ಕಂಟ್ರೀಸ್ ವೆಸ್ಟರ್ನ್ ಇಂಪೀರಿಯಲಿಸಮ್ ಇಂದ ಈ ನಮ್ಮ ಕಂಟ್ರೀಸ್ ಯಾವುದು ಏಷ್ಯನ್ ಕಂಟ್ರೀಸ್ ವ್ಯಾಲಿಡ್. ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದು ಸಂಕ್ಷೇಪವಾಗಿ ಹೇಳ್ಬೇಕಂದ್ರೆ ಒಂದೇ ಪಾಯಿಂಟ್, ಕೇವಲ ವರ್ಡ್ಸ್ ಅಲ್ಲಿ ನಾವು ಪ್ರಶಂಸೆ ಮಾಡಿದಲ್ಲ, ತೋರಿಸಿರುವ ಮಾರ್ಗವನ್ನು ಈಗ ಸಂವಿಧಾನ ಇದೆ. ಸಂವಿಧಾನ ಓದಿದ್ರೆ ಸಾಕಲ್ಲ, ನಮ್ಮ ಯೋಚನೆಯಲ್ಲಿ ಸಂವಿಧಾನಾತ್ಮಕತೆ ಬರಬೇಕು. ಅಂದ್ರೆ ಆ ಮನೋಭಾವನೆ ಸಂವಿಧಾನಾತ್ಮಕತೆ ಅಂತ ನಾವು ಏನ್ ಕರಿತೀವಿ, ಆ ಮನೋಭಾವನೆ ಬರಬೇಕು. ಮನೋಭಾವನೆ ಬಂದ್ರೆ ನಾವು ನಿಜವಾಗ್ಲೂ ನಾವು ಅಂಬೇಡ್ಕರ್ ವಾದಿ ಆಗಬಹುದು ಮತ್ತು ಈ ಆಸ್ ಎ ಗುಡ್ ಸಿಟಿಸನ್ ನಾವು ನಮ್ಮ ಭಾರತೀಯ ಆಗಿ ಒಂದು ಕೆಲಸ ಮಾಡಬಹುದು. ಸೊ ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಹುಶಃ ನಮಗೆ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಹೋಗ್ಬೇಕಾದಾಗ ನಮ್ಗೆ ಅಂಬೇಡ್ಕರ್ ಜಯಂತಿ ಅಂತ ಜಸ್ಟ್ ಬಂದ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಇಷ್ಟು ಏನೋ ಭಾಷಣ ಮಾಡ್ತಾ ಇದ್ವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಇಷ್ಟು ಒಂದು ಒಳ್ಳೆ ಸ್ಪೀಚ್ ಕೊಟ್ಟು ಎಷ್ಟು ಜನ ಸಿಗೋದು ಫಸ್ಟ್ ಟೈಮ್. ಏನೋ ಒಂದು ಆಚರಣೆ ಮಾಡಿ ಒಂದು ಬಂದಿದ್ದೀವಿ ಅಂತ ತೋರಿಸ್ಕೋಬೇಕು, ಅಷ್ಟು ಮಾಡ್ತಾ ಇದ್ವಿ. ಈ ಸಲ ಬಹುಶಃ ಈಗ ಅರ್ಥಪೂರ್ಣ ಅಂತ ನನಗೆ ಅನಿಸ್ತಾ ಇದೆ. ಅಂಬೇಡ್ಕರ್ ಒಂದು ಸಂವಿಧಾನ ಇರಬೇಕು, ಎಲ್ಲ ಕ್ಯಾಸ್ಟಿಸಮ್ ಆಗಿರ್ಬೋದು, ಎಲ್ಲ ರೀತಿಯಿಂದ ಯೋಚನೆ ಮಾಡಿ 2 ವರ್ಷ 18 ದಿನ ಟೈಮ್ ತಗೊಂಡ್ರು. ಅದು ಅಷ್ಟು ಈಸಿ ಅಲ್ಲ. ನಾವುಗಳು ಹೇಳ್ತೀವಿ ಸಂವಿಧಾನ ಜಸ್ಟ್ ಒಂದು ಸ್ಮಾಲ್ ಅಂದ್ರೆ ರೈಟ್ಸ್ ಏನಿದಾವೆ ನಮ್ಮ 5 ಹಕ್ಕುಗಳು, ಅದು ಕೇಳಿದ್ರು ನಮ್ಗೆ ಅಷ್ಟು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಓದಿ 2-3 ಹೇಳ್ಬೋದು. ದಯವಿಟ್ಟು ಎಲ್ಲರೂ ಸರ್ ಹೇಳಿದಂಗೆ ನಮ್ಮ ಏನ್ ಕೆಲಸ ದಿನನಿತ್ಯ ಕೆಲಸ ಇದೆ, ಆ ಕೆಲಸಗಳಲ್ಲಿ ನಮ್ಮ ಸಂವಿಧಾನ ಏನಿದೆ ಅವ್ರ ಹಿಸ್ಟ್ರಿ ನೋಡಿ ಇವತ್ತು ಎಷ್ಟೋ ಜನಕ್ಕೆ ಮೊಬೈಲ್ಸ್ ಇದೆ, ಎಲ್ಲ ಇದ್ರೂ ಒಂದು ಬರೆಯೋಕ್ಕಾಗಲ್ಲ. ಅದರಲ್ಲಿ ಅಷ್ಟು ಡೆಡಿಕೇಟಿವ್ ಆಗಿ ಸಂವಿಧಾನ ರಚನೆ ಮಾಡಿದ್ರೆ ಅಂದ್ರೆ ಕೆಲಸ ಅಲ್ಲ. ಆ ನಿಟ್ಟಿನಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ. ಅವ್ರು ಯಾವುದು ಮಾರ್ಕೆಟ್ ಅರ್ಥ ಮಾಡ್ಕೊಟ್ಟಿಲ್ಲ. ಸರಿಯಾದಂಗೆ ಇವತ್ತು IAS KS ಗ್ರೂಪ್ IAS ಎಲ್ಲರೂ ಒಂದ್ ಕಡೆ ಕೆಲಸ ಮಾಡ್ತಾರೆ, ಎಲ್ಲಾ ಕಮ್ಯುನಿಟಿಯವರು ಕೆಲಸ ಮಾಡ್ತಾರೆ ಅನ್ನೋದ್ರ ಪ್ರಕಾರ ವಾಪಸ್ ಅಂಬೇಡ್ಕರ್ ಇಷ್ಟು ಹೇಳಿ ಎಲ್ಲರೂ ಒಟ್ಟಿಗೆ ಒಟ್ಟಾಗಿ ನಿಷ್ಠೆಯಿಂದ ಕೆಲಸ ಮಾಡಿ